ಏಪ್ರಿಲ್ 8, 2017 ನಾಂತನ್ಕೋಟ್ ಕೇರಳ. ಒಂದು ಮನೆ ಬೆಂಕಿ ಹತ್ತಿ ಉರಿತಾ ಇರುತ್ತೆ. ಇದನ್ನು ನೋಡಿದಂತ ಅಕ್ಕಪಕ್ಕ ಜನ ಗಾಬರಿಯಾಗಿ ಪೊಲೀಸ್ ಹಾಗೂ ಫೈರ್ ಸ್ಟೇಷನ್ ಅವ್ರಿಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿದಂತ ಪೊಲೀಸ್ ಹಾಗೂ ಫೈರ್ ಸ್ಟೇಷನ್ ಅವರು ಕೆಲವೇ ಹೊತ್ತಲ್ಲಿ ಅಲ್ಲಿಗೆ ಬಂದು ಬೆಂಕಿನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಮನೆ ಒಳಗೆ ಹೋದಂತ ಅವ್ರಿಗೆ ದೊಡ್ಡ ಶಾಕ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಡೆಡ್ ಬಾಡೀಸ್ ಇರುತ್ತೆ. ಆ ಬಾಡೀಸ್ ನ ಯಾರೋ ಪೀಸ್ ಆಗಿ ಕಟ್ ಮಾಡಿ ಹಾಕಿರ್ತಾರೆ. ಇದನ್ನ ನೋಡಿದಂತ ಪೊಲೀಸು ಗಾಬರಿ ಆಗ್ತಾರೆ. ಯಾಕಂದ್ರೆ ಇದುವರೆಗೂ ಈ ತರ ಒಂದು ಕೇಸ್ ನ ನೋಡಿರೋದೇ ಇಲ್ಲ ಅವರು. ಇನ್ನು ಪೊಲೀಸ್ನವ್ರಿಗೆ ಟೋಟಲ್ 5 ಬಾಡಿ ಸಿಗುತ್ತೆ. ಮನೆ ಹತ್ತಿರದಲ್ಲಿ ಇರೋರ್ನ ವಿಚಾರಣೆ ಮಾಡಿದಾಗ ಮನೆ ಹತ್ತಿರದಲ್ಲಿ ಇರೋರು ಕನ್ಫರ್ಮ್ ಮಾಡ್ತಾರೆ ಅವ್ರ ಮನೆಯಲ್ಲಿ 5 ಜನ ಇದ್ರು ಅಂತ. ಅವಾಗ ಪೊಲೀಸ್ನವರು ಮೇಲ್ನೋಟಕ್ಕೆ ತಿಳ್ಕೊಳ್ಳೋದೇನು ಅಂದ್ರೆ ಮನೆಯವ್ರನ್ನ ಯಾರೋ ಎಲ್ರನ್ನು ಕೊಲೆ ಮಾಡಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಬೆಂಕಿನ ಅವರೇ ಹಾಕಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಹಾಗೆ ಅಲ್ಲಿ ಬಾಡೀಸ್ ನ ಕಲೆಕ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಅಲ್ಲಿ ಗೊತ್ತಾಗೋದೇನು ಅಂದ್ರೆ ಅಲ್ಲಿ ಇದ್ದಿದ್ದು 4 ಬಾಡಿನೇ ಅಂತ. ಇನ್ನೂ ಒಂದು ಬಾಡಿನೇ ಅಲ್ಲ ಅಂತ. ಹೌದು, ಅದ್ರಲ್ಲಿ 4 ಬಾಡೀಸ್ ಇದ್ರೆ ಇನ್ನೊಂದು ಮೆಟಲ್ ಅಲ್ಲಿ ಮಾಡಿರೋ ಬಾಡಿ ಆಗಿರುತ್ತೆ. ಪೊಲೀಸ್ಗೆ ಅಲ್ಲಿಗೆ ಏನೋ ಮಿಸ್ ಆಗ್ತಿದೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಯಾಮಿಲಿನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿನ ಹುಡುಕಿದ್ರೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಅಂತ ಪೊಲೀಸು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ಕಡೆ ವಾಂಟೆಡ್ ಪೋಸ್ಟರ್ ಕೂಡ ಹಾಕ್ತಾರೆ, ಫೋನ್ ಟ್ರ್ಯಾಕ್ ಮಾಡ್ತಾರೆ. ಒನ್ ಡೇ ಆದ್ಮೇಲೆ ಪೊಲೀಸ್ಗೆ ರೈಲ್ವೆ ಸ್ಟೇಷನ್ ಇಂದ ಒಂದು ಕಾಲ್ ಬರುತ್ತೆ. ಅವರು ಹೇಳ್ತಾರೆ ನೀವು ಹುಡುಕ್ತಾ ಇರೋ ವ್ಯಕ್ತಿ ಇಲ್ಲೇ ಇದ್ದಾನೆ ಅಂತ. ಪೊಲೀಸು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಹೋಗ್ತಾ ಇದ್ದಾಗೆ ಆ ವ್ಯಕ್ತಿ ಸಿಗ್ತಾನೆ. ಆದ್ರೆ ಇದನ್ನ ಅರೆಸ್ಟ್ ಮಾಡಕ್ಕೆ ಅಂತ ಪೊಲೀಸು ಅವನ್ ಕಡೆ ಹೋಗುವಾಗ ಅವನೇ ಇವ್ರನ್ನ ನೋಡಿ ಪೊಲೀಸ್ ಕಡೆ ಬರ್ತಾನೆ. ಬಂದು ಸರೆಂಡರ್ ಕೂಡ ಆಗ್ತಾನೆ. ಆತ ಎಲ್ಲೂ ತಪ್ಪಿಸ್ಕೊಳ್ಳೋಕು ಕೂಡ ಟ್ರೈ ಮಾಡಲ್ಲ. ಹಾಗೆ ಇವನನ್ನ ಅರೆಸ್ಟ್ ಮಾಡಿದಾಗ ಈತನ ಮುಖದಲ್ಲಿ ಖುಷಿ ಇರುತ್ತೆ, ನಗ್ತಾ ಇರ್ತಾನೆ. ಅವಾಗ ಯಾವ್ದು ಭಯ ಆಗ್ಲಿ ಅಥವಾ ಪಶ್ಚಾತ್ತಾಪ ಆಗ್ಲಿ ಯಾವ್ದು ಇರಲ್ಲ ಇವನ ಫೇಸ್ ಅಲ್ಲಿ. ಇವನ ಹೆಸರು ಕೆಡಲ್ ಜಾನ್ಸನ್ ಅಂತ. ಈತನ ಅಪ್ಪ ಅಮ್ಮ ಡಾಕ್ಟರ್ಸ್ ಆಗಿರ್ತಾರೆ. ಇಬ್ರು ರಿಟೈರ್ಡ್ ಕೂಡ ಆಗಿರ್ತಾರೆ. ಹಾಗೆ ಕೆಡಲ್ಗೆ ಒಬ್ಳು ತಂಗಿ ಕೂಡ ಇರ್ತಾಳೆ. ಕೆಡಲ್ ಓದಲ್ಲಿ ತುಂಬಾ ಹಿಂದೆ ಇರ್ತಾನೆ. ಹೇಗೋ ಕಷ್ಟಪಟ್ಟು ಸೆಕೆಂಡ್ PUC ಕಂಪ್ಲೀಟ್ ಆದ್ಮೇಲೆ ನಾನು ಮುಂದೆ ಓದಲ್ಲ ಅಂತ ಮನೆಯವ್ರಿಗೆ ತಿಳಿಸ್ಬಿಡ್ತಾನೆ. ಇವನ್ ಮನೆಯವ್ರಿಗೆ ಇವನ್ ಮೇಲೆ ತುಂಬಾ ಬೇಜಾರಿರುತ್ತೆ. ಯಾಕಂದ್ರೆ ಇವನು ಯಾವಾಗೂ ರೂಮ್ ನಲ್ಲೇ ಇರ್ತಾ ಇದ್ದ. ಇವ್ರ ಮನೆ 2 ಫ್ಲೋರ್ ಇರುತ್ತೆ. ಅದ್ರಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ಇವನ್ ಇರ್ತಾ ಇದ್ದ. ಗ್ರೌಂಡ್ ಫ್ಲೋರ್ ನಲ್ಲಿ ಇವ್ರ ಅಪ್ಪ ಅಮ್ಮ ಇರ್ತಾ ಇದ್ರು. ಇವನು ಯಾವಾಗ್ಲೂ ವಿಡಿಯೋ ಗೇಮ್ ಆಡೋದು, ಒಬ್ನೇ ರೂಮ್ ನಲ್ಲಿ ಇರೋದು, ಹೀಗೆ ಮಾಡ್ತಾ ಇದ್ದ. ಒಂದು ದಿನ ಅವರ ಅಪ್ಪ ಅಮ್ಮ ಅವ್ರ ಹತ್ರ ಬಂದು ನಾನು ಆಸ್ಟ್ರೇಲಿಯಾಗ ಹೋಗಿ ಆನಿಮೇಷನ್ ಬಗ್ಗೆ ಎಜುಕೇಶನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವ್ರ ಅಪ್ಪ ಅಮ್ಮ ಅವರು ತುಂಬಾ ಖುಷಿಯಿಂದ ಎಕ್ಸೆಪ್ಟ್ ಮಾಡ್ತಾರೆ. ಹೇಗೋ ಮಗ ಲೈಫ್ ಅಲ್ಲಿ ಸೆಟಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅಂತ. ಕೆಲವು ದಿನ ಆದ್ಮೇಲೆ ಇವನು ಅವ್ರ ಮನೆಯವ್ರಿಗೆ ನಂದು ಎಜುಕೇಶನ್ ಕಂಪ್ಲೀಟ್ ಆಗಿ ಜಾಬ್ ಕೂಡ ಸಿಕ್ಕಿದೆ, ಅದು ಕೂಡ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದೆ, ನಾನು ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇನ್ನು ಇವ್ರ ಮಗಳು ಕೂಡ ಚೀನಾ ಇಂದ ಮೆಡಿಕಲ್ ಕಂಪ್ಲೀಟ್ ಮಾಡಿ ಅದೇ ವರ್ಷ ರಿಟರ್ನ್ ಆಗ್ತಾ ಇರ್ತಾರೆ. ಸೊ ಅವರ ತಂದೆ ತಾಯಿಗೆ ತುಂಬಾ ಖುಷಿ ಇರುತ್ತೆ ಮಕ್ಕಳು ಲೈಫ್ ಸೆಟಲ್ ಮಾಡ್ಕೊಂಡ್ರು ಅಂತ. ಇವನು ಆಸ್ಟ್ರೇಲಿಯಾದಿಂದ ಇಂಡಿಯಾ ಬಂದ ಮೇಲೂ ಅವನಲ್ಲಿ ಏನು ಬದಲಾವಣೆನೇ ಆಗಿರಲ್ಲ. ಅವನು ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದ. ಯಾರ ಹತ್ರನೂ ಕೂಡ ಮಾತಾಡ್ತಾ ಇರ್ಲಿಲ್ಲ. ಮನೆ ಕೆಲಸ ಮಾಡೋರ್ಗೂ ಕೂಡ ಅವನ ರೂಮ್ಗೆ ಎಂಟ್ರಿ ಇರ್ಲಿಲ್ಲ. ಒಂದ್ ದಿನ ಇವನು ಅವನ ರೂಮ್ ನಲ್ಲಿ ಒಂದು ಸಾಂಗ್ ನ ಹಾಕಿ ಫುಲ್ ವಾಲ್ಯೂಮ್ ಕೊಟ್ಟು ಅವ್ರ ಅಮ್ಮನ್ನ ಕರೀತಾನೆ. ನಾನೊಂದು ಆನಿಮೇಷನ್ ಮಾಡಿದೀನಿ ಬಂದು ನೋಡು ಅಂತ. ಅವ್ರ ಅಮ್ಮ ತುಂಬಾ ಖುಷಿಯಿಂದ ಹೋಗ್ತಾರೆ. ಅವ್ರಿಗೆ ಒಂದು ಚೇರ್ ಹಾಕಿ ಅವನ ಕಂಪ್ಯೂಟರ್ ಮುಂದೆ ಕೂರಿಸ್ತಾನೆ. ಅವ್ರ ತಾಯಿ ಆನಿಮೇಷನ್ ನೋಡುವಾಗ ಇವನು ನಿಧಾನಕ್ಕೆ ಒಂದು ರಾಡ್ ನ ತಗೊಂಡು ಅವ್ರ ತಾಯಿ ತಲೆ ಮೇಲೆ ಜೋರಾಗಿ ಹೊಡಿತಾನೆ. ಅವ್ರು ಅಲ್ಲೇ ಬಿದ್ದು ಹೋಗ್ತಾರೆ. ಈತ ಮತ್ತೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರ ತಾಯಿ ಅಲ್ಲೇ ಸತ್ತೋಗ್ತಾರೆ. ಇದಾದ ಕೆಲವೇ ಹೊತ್ತಲ್ಲಿ ಇವನು ಕೆಳಗಡೆ ಹೋಗಿ ಅವ್ರ ಅಪ್ಪ ಹಾಗೂ ತಂಗಿ ಜೊತೆ ಊಟ ಕೂಡ ಮಾಡ್ತಾನೆ. ಊಟ ಆದ್ಮೇಲೆ ಅವ್ರ ಅಪ್ಪನ್ನ ಕೂಡ ಮೇಲೆ ಆನಿಮೇಷನ್ ಮಾಡಿದೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಅವ್ರ ತಂದೆ ರೂಮ್ಗೆ ಎಂಟರ್ ಆಗ್ತಿದಾಗೇನೆ ಅವ್ರ ತಂದೆಗೂ ಕೂಡ ರಾಡ್ ಅಲ್ಲಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೊಡೆದು ಅವ್ರನ್ನ ಕೊಲೆ ಮಾಡಿ ಆ ಬಾಡಿನ ತಗೊಂಡೋಗಿ ಇವನ್ ಬಾತ್ರೂಮ್ ನಲ್ಲಿ ಇಡ್ತಾನೆ. ಮತ್ತೆ ಕೆಳಗಡೆ ಹೋಗಿ ಇವನ್ ತಂಗಿನ ಕರೀತಾನೆ. ಇವನ್ ತಂಗಿ ಮೇಲ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ತಪ್ಪಾಗ್ತಾ ಇದೆ ಅಂತ. ಇವನ್ ತಂಗಿ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಇವನ್ ಒಂದೇ ಸಲ ಅವ್ರ ಕುತ್ತಿಗೆ ಕಟ್ ಮಾಡಿ ಕೊಲೆ ಮಾಡ್ತಾನೆ. ಇನ್ನು ಇವ್ರ ಮನೆಯಲ್ಲಿ ಒಬ್ರು ಅಜ್ಜಿ ಕೂಡ ಇರ್ತಾರೆ. ಅವ್ರಿಗೆ ತುಂಬಾ ವಯಸ್ಸಾಗಿರೋ ಕಾರಣ ಇವ್ರ ಮೇಲ್ ಬಂದಿರೋದಿಲ್ಲ. ಇವ್ರನ್ನ ಕೂಡ ರಾಡ್ ಅಲ್ಲಿ ಹೊಡೆದು ಕೊಲೆ ಮಾಡಿ ಅವರ ರೂಮ್ ನಲ್ಲಿರೋ ಬಾತ್ರೂಮ್ಗೆ ಅವ್ರನ್ನ ಹಾಕಿ ಲಾಕ್ ಕೂಡ ಮಾಡಿರ್ತಾನೆ. ಇವ್ರ ಅಪ್ಪ ಅಮ್ಮ ಹಾಗೂ
ಹಾಗೂ ತಂಗಿನ ಇವನ್ ರೂಮ್ ನಲ್ಲಿರೋ ಬಾತ್ರೂಮ್ ಗೆ ಹಾಕಿರ್ತಾನೆ. ಇದೆಲ್ಲ ಆದ್ಮೇಲೆ ಆನ್ಲೈನ್ ನಲ್ಲಿ 5 ಜನಕ್ಕೆ ಫುಡ್ ನ ಕೂಡ ಆರ್ಡರ್ ಮಾಡ್ತಾನೆ, ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತ. ಇದೆಲ್ಲ ಆಗಿ 3 days ಆದ್ಮೇಲೆ ಬಾಡಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವನು ಪೆಟ್ರೋಲ್ ತಗೊಂಡ್ ಬಂದು ಬಾಡಿನ ಬರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನ್ ದುರಾದೃಷ್ಟಕ್ಕೆ ಆ ಬೆಂಕಿ ಮನೆ ಫುಲ್ ಹಾಡ್ಬಿಡುತ್ತೆ. ಇವನು ಗಾಬರಿಯಾಗಿ ಮನೆ ಬಿಟ್ಟು ಓಡೋಗ್ತಾನೆ. ಅದೆಲ್ಲ ಆದ್ಮೇಲೆ ಪೊಲೀಸ್ ಹೋಗ್ತಾರೆ, ಹಿಡ್ಕೊಂಡ್ ಬರ್ತಾರೆ. ಇವನು ಹಿಡ್ಕೊಂಡ್ ಬಂದು ಎಂಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರನ್ನ ಕೊಲೆ ಮಾಡಿದ್ ಯಾಕೆ ಅಂದ್ರೆ ಆತ್ಮನ ನಾನು ಕೂಡ್ ಹಾಕಿದ್ರೆ ನಂಗೆ ಪವರ್ ಬರುತ್ತೆ, ಅದಕ್ಕೆ ನಾನು ಅವ್ರನ್ನ ಕೊಲೆ ಮಾಡಿದೆ ಅಂತ ಹೇಳ್ತಾನೆ. ಆಕ್ಚುಲಿ ಇವನು ಬ್ಲಾಕ್ ಆಸ್ಟ್ರಲ್ ಪ್ರೊಜೆಕ್ಷನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಇದು ಒಂಥರ ಬ್ಲಾಕ್ ಮ್ಯಾಜಿಕ್ ತರನೇ. ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಾನೆ. ಹಾಗೆ ಇವನ್ ಮೊಬೈಲ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಗೊತ್ತಾಗಿದ್ದೀನು ಅಂದ್ರೆ ಇವನು ಯಾವಾಗ್ಲೂ ಇದ್ರ ಬಗ್ಗೆನೆ ರಿಸರ್ಚ್ ಮಾಡ್ತಿರ್ತಾನೆ ಅಂತ. ಹಾಗೆ ಮೆಟಲ್ ಬಾಡಿನ ಕೂಡ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ಪರ್ಚೇಸ್ ಮಾಡಿರ್ತಾನೆ. ಇದನ್ನ ಇಟ್ಕೊಂಡು ಇವನು ಮರ್ಡರ್ ಹೇಗ್ ಮಾಡ್ಬೇಕು ಅಂತ ಟ್ರೈನಿಂಗ್ ತಗೊಳ್ತಾ ಇದ್ದಂತೆ. ಇದನ್ನೆಲ್ಲ ಗಮನಿಸಿದಂತ ಪೊಲೀಸ್ನವರು ಇವನಿಗೆ ಮೆಂಟಲ್ ಇಲ್ನೆಸ್ ಇರಬಹುದೇನೋ ಅಂತ ಇವನನ್ನ ಸೈಕಾಲಜಿಸ್ಟ್ ಹತ್ರ ಕಳಿಸ್ತಾರೆ. ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ ಇವನಿಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ. ಹಾಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಇದೆಲ್ಲ ಆದ್ಮೇಲೆ ಇವನನ್ನ ಜೈಲಿಗೆ ಕಳಿಸ್ತಾರೆ. ಅಲ್ಲೂ ಕೂಡ ಒಬ್ಬ ಕೈದಿ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡ್ತಾನೆ. ಆಮೇಲೆ ಪೊಲೀಸ್ ಇವನನ್ನ ಒಂದು ಸಪರೇಟ್ ಸೆಲ್ ನಲ್ಲಿ ಹಾಕಿರ್ತಾರೆ. ಇವನನ್ನ ಒಂದು ಸಲ ಮೀಟ್ ಮಾಡಬೇಕು ಅಂತ IPS ಶ್ರೀಲೇಖಾ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಗೌರ್ಮೆಂಟ್ ನ. ಒಂದು ಸಲ ಇವ್ರ ರಿಕ್ವೆಸ್ಟ್ ನ ರಿಜೆಕ್ಟ್ ಮಾಡುತ್ತೆ ಗೌರ್ಮೆಂಟ್. ಆದ್ರೆ ಹೇಗೋ ಕಷ್ಟಪಟ್ಟು ಪರ್ಮಿಷನ್ ತಗೋಬಿಡ್ತಾರೆ. ಶ್ರೀಲೇಖಾ ಅವರು ಕೆಡಲ್ ನ ಮೀಟ್ ಮಾಡಕ್ ಹೋದಾಗ ಪೊಲೀಸ್ನವರು ಒಂದು ದೊಡ್ಡ ಟೇಬಲ್ ನ ಇಟ್ಟು ಇವ್ರ ಕೈಗೆ ಒಂದು ಬೆಲ್ ನ ಕೊಡ್ತಾರೆ. ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಈ ಬೆಲ್ ನ ಹೊಡಿಬೇಕು ಅಂತ ಹೇಳಿ ಪೊಲೀಸು ಶ್ರೀಲೇಖಾ ಹಾಗೂ ಕೆಡಲ್ ನ ಬಿಟ್ಟು ಡೋರ್ ನ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಕೆಡಲ್ ನ ಶ್ರೀಲೇಖಾ ಅವರು ಕೇಳ್ತಾರೆ, ನೀನ್ ಯಾಕೆ ಆ ಕೈದಿನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟೆ ಅಂತ. ಅದಕ್ಕೆ ಕೆಡಲ್ ಹೇಳ್ತಾನೆ, ನಂಗೆ ಒಂದು ಮಾನ್ಸ್ಟರ್ ಬಂದು ಹೇಳ್ತು, ಅದಕ್ಕೆ ಅವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಲೇಖಾ ಯಾರದು ಮಾನ್ಸ್ಟರ್, ಹೇಗಿರ್ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಕೆಡಲ್, ಅವನು ಸಣ್ಣಕ್ಕೆ ತುಂಬಾ ಉದ್ದವಾಗಿ ಕಪ್ಪುಗಿರ್ತಾನೆ, ಅವನ ಕಣ್ಣು ಕೆಂಪುಗಿರುತ್ತೆ, ಅವನ ಉಗುರು ಹಲ್ಲು ತುಂಬಾ ಶಾರ್ಪ್ ಆಗಿರುತ್ತೆ ಅಂತ ಹೇಳ್ತಾನೆ. ಇದನ್ನ ಹೇಳ್ತಾ ಇದ್ದ ಹಾಗೆ ಶ್ರೀಲೇಖಾ ಅವರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಆದ್ರೂ ಕೂಡ ಅವರು ಅವ್ರ ಕ್ವಶನ್ ನ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಕೆಡಲ್ ಬಿಹೇವಿಯರ್ ನಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಕೆಡಲ್ ಹೇಳ್ತಾನೆ, ಯಾರೋ ನಿಮ್ ಹಿಂದೆ ನಿಂತಿದ್ದಾರೆ ಅಂತ. ಶ್ರೀಲೇಖಾ ಅವರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಕೆಡಲ್, ಒಬ್ರು ಹೆಂಗ್ಸು ನಿಂತಿದ್ದಾರೆ, ನಾವು ಇಟ್ಸ್ ಸೇಯಿಂಗ್ ಕಿಲ್ 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 ಅಂತ ಹೇಳ್ತಾನೆ. ಅಂದ್ರೆ ಅದು ಇವಾಗ ಸಾಯಿಸು ಅಂತ ಹೇಳ್ತಾ ಇದೆ ಅಂತ ಹೇಳ್ತಾನೆ. ತಕ್ಷಣಕ್ಕೆ ಶ್ರೀಲೇಖಾ ಅವರು ಬೆಲ್ನ ಹೊಡಿತಾರೆ. ಪೊಲೀಸ್ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಒಂದು ನ್ಯೂಸ್ ಚಾನೆಲ್ ಅವ್ರಿಗೆ ಹೇಳಿದ್ದಾರೆ ಅವರು. ಸೊ ಇನ್ನು ಕೆಡಲ್ ಜೈಲ್ನಲ್ಲೇ ಇದ್ದಾನೆ. ವೀಕ್ಷಕರೇ, ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.